ನಾನು ಭವಾನಿ. ವಿಮಾನ ಪ್ರಯಾಣಿಕರಿಗೆ ಇಲ್ಲಿದೆ ಒಂದು ಅತ್ಯಂತ ಪ್ರಮುಖ ಹಾಗೂ ಸಂತಸದ ಸುದ್ದಿ. ಹೌದು, ದೇಶದ ವಿಮಾನ ನಿಲ್ದಾಣಗಳಲ್ಲಿ ಇನ್ಮುಂದೆ ಪ್ರಯಾಣಿಕರ ಸಮಯ ಉಳಿತಾಯವಾಗುವುದಷ್ಟೇ ಅಲ್ಲ, ಸೆಕ್ಯೂರಿಟಿ ಚೆಕ್ ಇನ್ ಪ್ರಕ್ರಿಯೆ ಕೂಡ ಇನ್ನಷ್ಟು ಫಾಸ್ಟ್ ಅಂಡ್ ಸ್ಮಾರ್ಟ್ ಆಗಲಿದೆ. ವಿಮಾನವೇರುವ ಮುನ್ನ ಬೋರ್ಡಿಂಗ್ ಪಾಸ್ ಮೇಲೆ ಸೀಲ್ ಹಾಕಿಸಿಕೊಳ್ಳಲು ಸಾಲಿನಲ್ಲಿ ನಿಲ್ಲುವ ಕಿರಿಕಿರಿ ಇನ್ಮುಂದೆ ಇರುವುದಿಲ್ಲ. ಹೌದು, ಪ್ರಯಾಣಿಕರ ಬಳಿ ನಿಮ್ಮ ಮೊಬೈಲ್ನಲ್ಲಿ ಈ ಬೋರ್ಡಿಂಗ್ ಪಾಸ್ ಇದ್ದರೆ ಸಾಕು, ನೀವು ನೇರವಾಗಿ ವಿಮಾನದೊಳಗೆ ಪ್ರವೇಶಿಸಬಹುದು. ಈ ಒಂದು ಕ್ರಾಂತಿಕಾರಿ ಹಾಗೂ ಆಡಳಿತಾತ್ಮಕ ನಿಯಮ ಮುಂಬರುವ ಸೆಪ್ಟೆಂಬರ್ 1ರಿಂದ ದೇಶದಾದ್ಯಂತ ಅಧಿಕೃತವಾಗಿ ಜಾರಿಗೆ ಬರಲಿದೆ. ಈ ಹೊಸ ವ್ಯವಸ್ಥೆಯನ್ನು ಕುರಿತು ಗೃಹ ಸಚಿವಾಲಯದ ಅಡಿಯಲ್ಲಿ ಬರುವ ವಲಸೆ ಬ್ಯೂರೋ ಅಂದ್ರೆ ಬ್ಯೂರೋ ಆಫ್ ಇಮಿಗ್ರೇಷನ್ ಈಗಾಗಲೇ ದೇಶದ ಎಲ್ಲಾ ವಿಮಾನ ನಿಲ್ದಾಣಗಳ ಅಧಿಕಾರಿಗಳಿಗೆ ಹಾಗೂ ಭದ್ರತಾ ಸಿಬ್ಬಂದಿಗೆ ಸ್ಪಷ್ಟ ನಿರ್ದೇಶನವನ್ನ ನೀಡಲಾಗಿದೆ. ಸೀಲ್ ರದ್ದು ಮಾಡಲು ಕಾರಣವೇನು? ಇದಕ್ಕೆ ಏನಪ್ಪ ಕಾರಣ ಅಂತಂದ್ರೆ, ಇಷ್ಟು ದಿನಗಳ ಕಾಲ ಬೋರ್ಡಿಂಗ್ ಪಾಸ್ಗಳ ಮೇಲೆ ಹಸ್ತಚಾಲಿತವಾಗಿ ಅಂದ್ರೆ ಮ್ಯಾನ್ಯುಲಿ ಸೀಲ್ ಹಾಕಲಾಗ್ತಿತ್ತು. ಆದ್ರೆ ಅದು ಕೆಲವು ಬಾರಿ ಸೀಲ್ಗಳ ಶಾಯಿ ಸರಿಯಾಗಿ ಬೀಳ್ತಿರ್ಲಿಲ್ಲ. ಆದ್ರೆ ಅದ್ರ ಮೇಲಿರುವಂತ ದಿನಾಂಕ, ಸಮಯ ಮತ್ತು ಪ್ರಯಾಣಿಕರ ಮಾಹಿತಿ ಓದಲು ಭದ್ರತಾ ಸಿಬ್ಬಂದಿಗೆ ಕಷ್ಟವಾಗ್ತಿತ್ತು. ಇದು ಸೆಕ್ಯೂರಿಟಿ ಲೈನ್ ನಲ್ಲಿ ಅನಗತ್ಯ ವಿಳಂಬಕ್ಕೂ ಹಾಗೂ ಪ್ರಯಾಣಿಕರ ಗೊಂದಲಕ್ಕೂ ಕಾರಣವಾಗ್ತಿತ್ತು. ಈ ತಾಂತ್ರಿಕ ತೊಡಕನ್ನು ಸಂಪೂರ್ಣವಾಗಿ ನಿವಾರಿಸಲು ಕೇಂದ್ರ ಸರ್ಕಾರ ಈ ಹೊಸ ಡಿಜಿಟಲ್ ಹೆಜ್ಜೆಯನ್ನ ಇಟ್ಟಿದೆ. ಪೇಪರ್ ಬೋರ್ಡಿಂಗ್ ಪಾಸ್ ಬಳಕೆಯಲ್ಲಿದೆಯಾ ಅಂತ ಕೇಳೋದಾದ್ರೆ ಖಂಡಿತ ಹೌದು. ಈ ಬೋರ್ಡಿಂಗ್ ಪಾಸ್ ಹೊಂದಿಲ್ಲದ ಅಥವಾ ಹಾರ್ಡ್ ಕಾಪಿ ಇಷ್ಟಪಡುವ ಪ್ರಯಾಣಿಕರಿಗೆ ಪೇಪರ್ ಬೋರ್ಡಿಂಗ್ ಪಾಸ್ ನ ಬಳಕೆಯಲ್ಲಿ ಆಯ್ಕೆಯಾಗಿ ಮುಕ್ತವಾಗಿ ಪಡ್ಕೋಬಹುದು. ಆದರೆ ಅದರ ಮೇಲೂ ಸಹ ಸೀಲ್ ಹಾಕುವ ಅಗತ್ಯ ಇರುವುದಿಲ್ಲ. ಕೆಲವು ಡಿಜಿಟಲ್ ಸ್ಕ್ಯಾನಿಂಗ್ ಗಳ ಮೂಲಕ ಪರಿಶೀಲನೆಗಳನ್ನ ಮಾಡಿಸ್ಕೋಬಹುದು. ಒಟ್ನಲ್ಲಿ ಸೆಪ್ಟೆಂಬರ್ 1ರಿಂದ ಜಾರಿಯಾಗಲಿರುವ ಈ ಹೊಸ ನಿಯಮದಿಂದಾಗಿ ಏರ್ಪೋರ್ಟ್ಗಳಲ್ಲಿ ಸರದಿ ಸಾಲುಗಳು ಕಮ್ಮಿಯಾಗಲಿದ್ದು ಪ್ರಯಾಣಿಕರ ಹಾರಾಟ ಇನ್ನಷ್ಟು ಸುಲಭ ಹಾಗೂ ಸರಳವಾಗಲಿದೆ ಅಂತ ಹೇಳ್ಬೋದು.